ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ರೈತರಿಗೆ ಗುಡ್ ನ್ಯೂಸ್. ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಬಿಡುಗಡೆ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತಾವು ಕೂಡ ರೈತರಾಗಿದ್ರೆ ಪಿಎಂ ಕಿಸಾನ್ ಯೋಜನೆಯ ಹಣವನ್ನ ಪಡಿತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಈ ಒಂದು ಯೋಜನೆ ಮೂಲಕ ಕೇಂದ್ರ ಸರ್ಕಾರದ ಕಡೆಯಿಂದ ವರ್ಷಕ್ಕೆ 6,000 ರೂಪಾಯಿಗಳು 3 ಕಂತುಗಳ ಪ್ರಕಾರ ನೀಡ್ತಾರೆ. 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಂತ, ವರ್ಷಕ್ಕೆ 3 ಕಂತುಗಳಲ್ಲಿ 6,000 ರೂಪಾಯಿಯನ್ನ ಕೇಂದ್ರ ಸರ್ಕಾರದಿಂದ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ ರಿಜಿಸ್ಟ್ರೇಷನ್ ಆಗಿದ್ದೀರಿ ಅವರಿಗೆ ಹಣವನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ ಸರ್ಕಾರ ನೀಡ್ತಾ ಇದ್ದು, ಈಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ಆಲ್ರೆಡಿ ನವೆಂಬರ್ 19ನೇ ತಾರೀಕು 2025ರಂದು ಬಿಡುಗಡೆ ಮಾಡಿದ್ರು. ಈಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ 2,000 ರೂಪಾಯಿ ಯಾವಾಗ ಬಿಡುಗಡೆ ಆಗುತ್ತಂತ ಬಹಳಷ್ಟು ರೈತರು ವೇಟ್ ಮಾಡ್ತಾ ಇದ್ರು. ಅವರಿಗೆ ಈಗ ಹೊಸ ಅಪ್ಡೇಟ್ ಬಂದಿದೆ, ಹೊಸ ಇನ್ಫಾರ್ಮೇಶನ್ ಬಂದಿದೆ. ಏನಪ್ಪಾ ಅಂತಂದ್ರೆ, ಈಗ ಕೆಲವೊಂದಿಷ್ಟು ಹೊಸ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರಬಹುದು, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡಿದ್ದೀರಿ. ಇಲ್ಲಿ 4 ಹೊಸ ಅಪ್ಡೇಟ್ ಗಳು ಬಂದಿದ್ದು, ಇಲ್ಲಿ ಮೊದಲನೇದಾಗಿ ಅಪ್ಡೇಟ್ ಮಿಸ್ಸಿಂಗ್ ಇನ್ಫಾರ್ಮೇಶನ್ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹಾಗೆ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹಾಗೆ ತಾವು ಏನಾದ್ರು ಪಿಎಂ ಕಿಸಾನ್ ಯೋಜನೆಯ ಹಣ ಮಿಸ್ಯೂಸ್ ಮಾಡ್ಕೋತಾ ಇದ್ರಿ, ತಾವು ಗೌರ್ಮೆಂಟ್ ಎಂಪ್ಲಾಯ್, ಜಿಎಸ್ಟಿ ಹೋಲ್ಡರ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದು ಬೈ ಮಿಸ್ ಆಗಿ ಅಪ್ಲಿಕೇಶನ್ ಹಾಕಿ ಈಗ ಅದರ ಹಣವನ್ನು ಪಡಿತಾ ಇದ್ರೆ ತಾವು ಆನ್ಲೈನ್ ಅಲ್ಲಿ ರಿಫಂಡ್ ಮಾಡಬಹುದು. ಸೊ ರಿಫಂಡ್ ಮಾಡಿರುವಂತದ್ದು ಸ್ಟೇಟಸ್ ಕೂಡ ತಾವು ಚೆಕ್ ಮಾಡ್ಕೋಬಹುದು ಇಲ್ಲಿ. ಹಾಗೆ ತಮಗೆ ಏನಾದ್ರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ತಾವು ತಮ್ಮ ಜಿಲ್ಲೆಯ ಆಫೀಸರ್ ನ ಕಾಂಟ್ಯಾಕ್ಟ್ ಮಾಡುವಂತ ಡೀಟೇಲ್ಸ್ ಕೂಡ ಇಲ್ಲಿ ನೀವು ಪಡೆಯಬಹುದಾಗಿರುತ್ತೆ. ಈ ಹೊಸದಾಗಿ ಆಪ್ಷನ್ ಬಂದಿದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಬಂದು ಯಾವುದು ನಿಮಗೆ ಆ ಇನ್ಫಾರ್ಮೇಶನ್ ಅಂತ ತಾವು ಇಲ್ಲಿ ಅಪ್ಡೇಟ್ ಅನ್ನ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಈಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ ಅವರಿಗೆ ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಅದು ತಿಳಿಸೋಕಿನ ಮುಂಚೆ ತಮಗೆಲ್ಲ ಗೊತ್ತಿರುವ ಹಾಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಹಣವನ್ನು ಪಡೆಯೋರು ವರ್ಷಕ್ಕೆ 3 ಸಾರಿ ಮಾತ್ರ ಪಡೆಯಬಹುದಾಗಿರುತ್ತೆ. ಸರ್ಕಾರ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಲಾಸ್ಟ್ ನವೆಂಬರ್ ಅಲ್ಲಿ ಹಣವನ್ನು ಕೊಟ್ಟಿದ್ರು, ಈಗ ಫೆಬ್ರವರಿ ನಡೀತಾ ಇದೆ. ಅಂದ್ರೆ ನವೆಂಬರ್, ಡಿಸೆಂಬರ್, ಜನವರಿ, ಈಗ ಫೆಬ್ರವರಿ ನಡೀತಾ ಇದೆ. ಈಗ 4th ಮಂತ್ ನಡೀತಾ ಇದೆ. ಹಾಗಾಗಿ ಫೆಬ್ರವರಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಬರ್ತಾ ಇತ್ತು. ಸೊ ಇಲ್ಲಿ ನೋಡ್ತಿರ್ಬೋದು, ಲೇಟೆಸ್ಟ್ ಆಗಿ ನವೆಂಬರ್ ಅಲ್ಲಿ ಬಂದಿತ್ತು, ಅದು 21ನೇ ಕಂತಿನ ಹಣ. 20ನೇ ಕಂತಿನ ಹಣ ಆಗಸ್ಟ್ ಅಲ್ಲಿ ಬಂದಿತ್ತು. ಹಾಗೆ 19ನೇ ಕಂತಿನ ಹಣ ಹೋದ ವರ್ಷ ಫೆಬ್ರವರಿ ಬಂದಿತ್ತು. ಹಾಗೆ ಈಗ ಕೂಡ ಈ ವರ್ಷ 22ನೇ ಕಂತಿನ ಹಣ ಫೆಬ್ರವರಿ ಬರ್ತಾ ಇದೆ. ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣವನ್ನ ಪಡ್ಕೋಬೇಕಾಗಿತ್ತಂದ್ರೆ ಕಂಪಲ್ಸರಿ ಆಗಿ ನೀವು ಈ ಕೆವೈಸಿ ನ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ. ಈ ಕೆವೈಸಿ ಮಾಡ್ಕೊಳ್ಳಿಲ್ಲ ಅಂದ್ರೆ ತಮಗೆ ಪಿಎಂ ಕಿಸಾನ್ ಯೋಜನೆ ಹಣ ಬರುವುದನ್ನ ಸ್ಟಾಪ್ ಆಗಬಹುದು. ಹಾಗಾಗಿ ತಮ್ಮ ಹತ್ತಿರದ ಸಿಎಸ್ಸಿ ಸೆಂಟರ್ ಅಥವಾ ಗ್ರಾಮ ಕೇಂದ್ರಕ್ಕೆ ಹೋಗಿ ಈ ಕೆವೈಸಿ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಯಾಕಂತಂದ್ರೆ ಈಗ ಫೆಬ್ರವರಿಯಲ್ಲಿ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆ ಆಗಬಹುದು. ಸೊ ಸರ್ಕಾರದ ಕಡೆಯಿಂದ ಪ್ರೆಸೆಂಟ್ ಇನ್ನೂ ಡೇಟ್ ಯಾವುದು ಅಂತ ನಿಖರವಾಗಿ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಫೆಬ್ರವರಿ ಬರಬಹುದು. ಯಾಕಂತಂದ್ರೆ ಲಾಸ್ಟ್ ಹಣವನ್ನ ಹಾಕಿ 4 ತಿಂಗಳು ನಡೀತಾ ಇದೆ. ಹೀಗಾಗಿ ಈಗ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಫೆಬ್ರವರಿ ಬರ್ತಾ ಇದ್ದು. ಸೊ ಹೀಗಾಗಿ ತಾವು ಆದಷ್ಟು ಬೇಗ ಹೋಗಿ ಈ ಕೆವೈಸಿ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದುವೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಬಗ್ಗೆ ಅಪ್ಡೇಟ್ ಇತ್ತು. ಸೊ ಅದನ್ನ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿನ ನಮ್ಮ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನೆಲ್ ನ ಆಗ್ತಾ ಇರ್ತವೆ. ತಾವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.